ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಬಂದಿರೋದು SIR ಫಾರ್ಮ್ ಅಥವಾ ಎನ್ಯುಮರೇಷನ್ ಫಾರ್ಮ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕರ್ನಾಟಕದಲ್ಲಿ ಯಾರ್ಯಾರ ಹತ್ರ ವೋಟರ್ ID ಇದೆ, ಯಾರ್ಯಾರು ವೋಟ್ ಮಾಡ್ತಾ ಇದ್ದಾರಲ್ಲ, ಸೊ ಅವರೆಲ್ಲರೂ ಈ SIR ಫಾರ್ಮ್ ಏನಿದೆ ಇದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಲೇಬೇಕು ಕಂಪಲ್ಸರಿ. ಸೊ ಈ ಸಬ್ಮಿಷನ್ನ ನೀವು ಆನ್ಲೈನು ಮಾಡಬಹುದು, ಆಫ್ಲೈನು ಕೂಡ ಮಾಡಬಹುದು. ಆನ್ಲೈನ್ ಮಾಡೋದಾದರೆ ನೀವು ಇದೇನು ವೆಬ್ಸೈಟ್ ಇಲ್ಲಿ ಅಡ್ರೆಸ್ ಬರೆದಿದ್ದೀನಲ್ಲ, ಈ ವೆಬ್ಸೈಟ್ಗೆ ಹೋಗಿ ಫಾರ್ಮ್ ಫಿಲ್ ಮಾಡಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಆಫ್ಲೈನ್ ಸಬ್ಮಿಷನ್ ಅಂತಂದರೆ ನಿಮಗೆ BLO ಅಂತ ಇರ್ತಾರೆ ನಿಮ್ಮ ಪ್ರತಿಯೊಂದು ವೋಟರ್ IDಗೂ, ಓಕೆನಾ. ಸೊ ಆ BLO ಬಂದು ಈ ಹಾರ್ಡ್ ಕಾಪಿ ಏನಿದೆಯಲ್ಲ ನಾನಿಲ್ಲಿ ತೋರಿಸ್ತಾ ಇರೋದು, ಸೊ ಈ ಹಾರ್ಡ್ ಕಾಪಿನ ನಿಮಗೆ ಕೊಟ್ಟು ಹೋಗ್ತಾರೆ. ಸೇಮ್ ಫಾರ್ಮ್ನ ಎರಡೆರಡು ಕಾಪಿ ಕೊಟ್ಟು ಹೋಗ್ತಾರೆ. ಸೊ ಫಿಲ್ ಮಾಡಾದಮೇಲೆ ಒಂದನ್ನು ವೆರಿಫೈ ಮಾಡಿ ಸೈನ್ ಮಾಡಿ ನಿಮಗೊಂದು ಕಾಪಿ ಕೊಡ್ತಾರೆ, ಇನ್ನೊಂದು ಕಾಪಿ ಅವ್ರು ಇಟ್ಕೋತಾರೆ. ಸೊ ನಾವೀಗ ಈ ಫಾರ್ಮಲ್ಲಿ ಏನೇನು ಫಿಲ್ ಮಾಡಬೇಕು ಏನು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಸೊ ಅದಕ್ಕೆ ಮುಂಚೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ ಫಾರ್ಮ್ನ ಒಂದು ಜೆರಾಕ್ಸ್ ತೊಗೊಳ್ಳಿ. ನೀವು ಜೆರಾಕ್ಸ್ ತೊಗೊಂಡು ಅದನ್ನು ಫಸ್ಟ್ ಫಿಲ್ ಮಾಡಿ, ಎಲ್ಲ ಕರೆಕ್ಟಾಗಿದೆ ಅಂತ ನಿಮಗೆ ಅನಿಸಿದ್ರೆ ಆಮೇಲೆ ಒರಿಜಿನಲ್ ಫಾರ್ಮಲ್ಲಿ ನೀವು ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಬೇಕು. ಅದು ಆಗಲ್ಲ ಅಂತಂದರೆ ನೀವು ಪೆನ್ಸಿಲ್ ಇದ್ದರೆ ಪೆನ್ಸಿಲ್ ತೊಗೊಂಡು ಫಿಲ್ ಮಾಡಿಕೊಂಡು ಫಸ್ಟು ಎಲ್ಲ ಕರೆಕ್ಟಾಗಿದೆ ಅಂತ ಅನ್ಸಿದ್ಮೇಲೆ ಎರೇಸರಲ್ಲಿ ಎರೇಸ್ ಮಾಡಿ ಅದನ್ನು ಪೆನ್ನಲ್ಲಿ ನೀವು ಬರೀರಿ. ನಾನೀಗ ಈ ಫಾರ್ಮಲ್ಲಿ ಏನೇನು ಫಿಲ್ ಮಾಡಬೇಕು, ಹೇಗೆ ಫಿಲ್ ಮಾಡಬೇಕು ಎಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟಿಂದ ಹೋಗೋಣ. ಭಾರತೀಯ ಚುನಾವಣಾ ಆಯೋಗ ಗಣತಿ ನಮೂನೆ, ಇಲ್ಲಿ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLO ಅಂತ ಇದೆ. ಇಲ್ಲಿ BLO ಅಂತ ನಿಮಗೆ ಯಾರು ಈ ಹಾರ್ಡ್ ಕಾಪಿನ ಕೊಟ್ಟಿರ್ತಾರಲ್ಲ ಅವರ ಹೆಸರು ಮತ್ತು ಫೋನ್ ನಂಬರು ಎರಡೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ, ನಿಮ್ಗೆ ಏನೇ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೂ ಕೂಡ ನೀವು ಈ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು. ನಾನು ಈ ಫಾರ್ಮ್ ಫಿಲ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಕಾಲ್ ಮಾಡಿದ್ದೆ, ಒಂದೆರಡು ಸಲ ಡೌಟ್ಸ್ ಇತ್ತು, ಅದನ್ನು ಕೇಳಿಕೊಂಡೆ. ನಿಮಗೆ ನೀಟಾಗಿ ಕ್ಲಾರಿಫೈ ಮಾಡ್ತಾರೆ. ನಿಮ್ಗೇನು ಡೌಟ್ಸ್ ಇದ್ದರೂ ಅವರಿಗೆ ಕಾಲ್ ಮಾಡಬಹುದು ನೀವು. ಇಲ್ಲಿ ಅದರ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ ಮತದಾರರ ಹೆಸರು, ನಿಮ್ಮ ಹೆಸರು ಏನಿದೆ ಅಲ್ಲ ಆ್ಯಸ್ ಪರ್ ವೋಟರ್ ID ಅದು ಮೆನ್ಷನ್ ಆಗಿರುತ್ತೆ. ಅದರ ಕೆಳಗಡೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಸೊ ನಿಮ್ಮದು ವೋಟರ್ ID ಏನಿರುತ್ತೆ ಅದು ಮೆನ್ಷನ್ ಆಗಿರುತ್ತೆ ನಿಮಗೆ ಇಲ್ಲಿ. ಅದರ ಕೆಳಗಡೆ ವಿಳಾಸ ಆ್ಯಸ್ ಪರ್ ವೋಟರ್ ID ಏನು ಅಡ್ರೆಸ್ ಇದೆಯಲ್ಲ ಅದೆಲ್ಲ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಅದ್ರ ಪಕ್ಕ ಬಂದರೆ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಹೆಸರು, ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕ್ಷೇತ್ರದ ಹೆಸರು. ಸೊ ಇದೆಲ್ಲದೂ ಕೂಡ ಇಲ್ಲಿ ನಿಮಗೆ ಅಪ್ಡೇಟ್ಸ್ ಇರುತ್ತೆ. ಏನೇನಿದೆ ನಿಮ್ಮ ಆ್ಯಸ್ ಪರ್ ವೋಟರ್ ID ಅದೆಲ್ಲನೂ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಅದರ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ QR ಕೋಡ್ ಇರುತ್ತೆ. QR ಕೋಡ್ ಪಕ್ಕ ನಿಮಗೆ ನಿಮ್ಮ ಫೋಟೋ ಇರುತ್ತೆ. ಹಳೇದು ವೋಟರ್ IDಯಲ್ಲಿ ಏನಿರುತ್ತಲ್ಲ ಆ ಫೋಟೋ ಇರುತ್ತೆ. ಬಟ್ ನೀವು ಅಪ್ಡೇಟೆಡ್ ಫೋಟೋನ, ಪಾಸ್ಪೋರ್ಟ್ ಸೈಜ್ ಫೋಟೋನ ಮ್ಯಾಂಡೇಟ್ರಿಯಾಗಿ ಇಲ್ಲಿ ನೀವು ಅಂಟಿಸಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ನಿಮಗೆ 2 ಫೀಲ್ಡ್ ಕಾಣ್ತಾ ಇದೆ ಅಲ್ವಾ ಈ ಪೇಜಲ್ಲಿ. ಸೊ ಇದು ಬಂದು 2002ಕ್ಕೂ ಮುಂಚೆ ಯಾರು ವೋಟ್ ಮಾಡಿದಾರಲ್ಲ ಅವರು ಈ ಫೀಲ್ಡ್ಸ್ನ ಫಿಲ್ ಮಾಡಬೇಕು. 2002 ಆದಮೇಲೆ ಯಾರು ವೋಟ್ ಮಾಡಿದಾರಲ್ಲ ಅವರೆಲ್ಲರೂ ಈ ಫೀಲ್ಡ್ನ ಫಿಲ್ ಮಾಡಬೇಕು, ಓಕೆನಾ. ಸೊ ಫಸ್ಟ್ ನಾನು ಇಲ್ಲಿ 2002ಕ್ಕೂ ಮುಂಚೆ ಯಾರು ವೋಟ್ ಮಾಡ್ತಾ ಇದ್ರಲ್ಲ ಅವರು ಏನೇನು ಫಿಲ್ ಮಾಡಬೇಕು ಇಲ್ಲಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಮತದಾರರ ಹೆಸರು ಆ್ಯಸ್ ಪರ್ ನಿಮ್ಮ ವೋಟರ್ IDಯಲ್ಲಿ ಏನಿದೆ ಆ ಹೆಸರನ್ನ ಇಲ್ಲಿ ಹಾಕಿ, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ನಿಮ್ಮ ವೋಟರ್ ID ನಂಬರ್ ಹಾಕಿ ಇಲ್ಲಿ. ನೆಕ್ಸ್ಟು ಸಂಬಂಧಿಯ ಹೆಸರು, ವೋಟರ್ IDಯಲ್ಲಿ ಅಥವಾ ಎಲೆಕ್ಷನ್ದು ಏನು ಲಿಸ್ಟ್ ಬರುತ್ತಲ್ಲ ಅದರಲ್ಲಿ ಇರುತ್ತೆ ಇದು ಸಂಬಂಧಿಯ ಹೆಸರು. ಅಂದರೆ ಯೂಶ್ವಲಿ ನಿಮ್ಮ ತಂದೆ ಹೆಸರು ಇಲ್ಲಿ ಮೆನ್ಷನ್ ಮಾಡಿ, ನೀವು ತಂದೆ ಅಥವಾ ತಾಯಿಯ ಹೆಸರನ್ನ ಮೆನ್ಷನ್ ಮಾಡಿ. ಅದಾದಮೇಲೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ, ತಂದೆ ಹೆಸರು ಹಾಕಿದರೆ ಇಲ್ಲಿ ತಂದೆ ಅಂತ ಹಾಕಿ, ಇಲ್ಲಿ ತಾಯಿ ಹೆಸರು ಹಾಕಿದರೆ ತಾಯಿ ಅಂತ ಹಾಕಿ. ಅದಾದಮೇಲೆ ನಿಮ್ಮ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು ಇದೆಲ್ಲನೂ ವೋಟರ್ IDಲಿ ಇರುತ್ತೆ, ಅದನ್ನು ನೋಡಿಕೊಂಡು ಫಿಲ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದರೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದೆಲ್ಲದೂ ವೋಟಿಂಗ್ ಲಿಸ್ಟ್ ಏನು ಬರುತ್ತಲ್ಲ ಅದರಲ್ಲಿ ಇರುತ್ತೆ. ನಿಮ್ಗೇನಾದರೂ ಬೇಕು ಅಂದರೆ ನೀವು BLOಗಳ ಸಹಾಯ ತಗೊಂಡು ಇದನ್ನು ಫಿಲ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ನೀವು ಈ ಡೀಟೇಲ್ಸ್ನೆಲ್ಲ ನೋಡಬಹುದು. ನೆಕ್ಸ್ಟ್ ಬಂದರೆ ಇಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಅಂದರೆ 2002 ಆದಮೇಲೆ ನೀವು ವೋಟರ್ ID ತೊಗೊಂಡಿದ್ರೆ, ವೋಟ್ ಮಾಡ್ತಾಯಿದ್ರೆ ಇಲ್ಲಿ ನಿಮ್ಮ ಸಂಬಂಧಿಕರ ಡೀಟೇಲ್ನ ನೀವು ಫಿಲ್ ಮಾಡಬೇಕಾಗತ್ತೆ.
ಇಲ್ಲಿ ಫಸ್ಟ್ ಬಂದು ಹೆಸರು ಅಂತ ಇದೆಯಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಬೇರೆ ಯಾರಾದರೂ ಸಂಬಂಧಿಕರಾಗಿದ್ರೂ ಅವ್ರ ಹೆಸರನ್ನ ಹಾಕಬೇಕಾಗತ್ತೆ, ನಿಮ್ಮ ಹೆಸರಲ್ಲ. ಸೊ ಇಲ್ಲಿ ನಿಮ್ಮ ತಂದೆಯ ಹೆಸರು, ಅದ್ರ ಕೆಳಗಡೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಮತ್ತು ಅವ್ರದ್ದು ವೋಟರ್ ಐ ಡಿ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲ ಅಂದರೂ ತೊಂದರೆ ಇಲ್ಲ, ಅದೇನು ಕಂಪಲ್ಸರಿ ಇಲ್ಲ. ಅದ್ರ ಕೆಳಗಡೆ ಬಂದರೆ ಸಂಬಂಧಿಯ ಹೆಸರು ಏನು ಅಂತಂದರೆ, ನೀವು ಇಲ್ಲಿ ಏನು ನಿಮ್ಮ ತಂದೆ ಹೆಸರು ಹಾಕಿರ್ತೀರಲ್ಲ ಅವರ ತಂದೆಯ ಹೆಸರನ್ನು ಇಲ್ಲಿ ಹಾಕಬೇಕು. ಅದು ಕೂಡ ನಿಮಗೆ ವೋಟರ್ ಐ ಡಿಲಿ ಸಿಗುತ್ತೆ ಅಥವಾ ವೋಟಿಂಗ್ ಲಿಸ್ಟಲ್ಲಿ ಸಿಗುತ್ತೆ. ಸೊ ಅವ್ರ ಹೆಸರನ್ನ ಹಾಕಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆದು ಹಾಕಿದ್ದೀರಾ ಅಂದರೆ ಇಲ್ಲಿ ನಿಮ್ಮ ತಾತನ ಹೆಸರು ಹಾಕಬೇಕು. ಸಂಬಂಧ ತಂದೆ ಅಂತ ಹಾಕಬೇಕು. ಇಲ್ಲಿ ತಾಯಿಯಾಗಿದ್ದರೆ ತಾಯಿ ಅಂತ ಹಾಕಿ. ನೆಕ್ಸ್ಟು ಜಿಲ್ಲೆ, ರಾಜ್ಯ, ಇದೆಲ್ಲದೂ ನಿಮ್ಮ ತಂದೆಯ ಜಿಲ್ಲೆ ಅಥವಾ ರಾಜ್ಯ ಹಾಕಬೇಕು ನೀವು. ವೋಟರ್ ಐ ಡಿ ಪ್ರಕಾರ ಏನು ಡೀಟೇಲ್ಸ್ ಇದೆಯಲ್ಲ ಅದನ್ನು ಇಲ್ಲಿ ಹಾಕಬೇಕು ನೀವು. ವಿಧಾನಸಭಾ ಕ್ಷೇತ್ರದ ಹೆಸರು ಅಷ್ಟೇ ವೋಟರ್ ಐ ಡಿಯಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಹಾಕಿ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ನೀವು ಇಲ್ಲೇನು ಫಿಲ್ ಮಾಡ್ತೀರಲ್ಲ ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ತಂದೆದು ಹಾಕಬೇಕಾಗತ್ತೆ. ನೀವು ಇಲ್ಲಿ ನಿಮ್ಮದು ಹಾಕ್ತೀರಾ, ಬಟ್ ಈ ಕಡೆ ತಂದೆದು ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಇದು ವೋಟರ್ ಐ ಡಿಯಲ್ಲಿ ಇರುತ್ತೆ. ಇಲ್ಲ ಅಂದ್ರೂ ಕೂಡ ನಿಮಗೆ ವೋಟಿಂಗ್ ಲಿಸ್ಟ್ ಏನಿರುತ್ತೆ ಅಲ್ಲಿ ಸಿಗುತ್ತೆ. ಆನ್ಲೈನ್ ಕೂಡ ನೀವು ಸರ್ಚ್ ಮಾಡಬಹುದು ಇದನ್ನು. ಓಕೆನಾ? ಅದನ್ನು ಕೂಡ ಡೀಟೇಲ್ಸ್ ಬೇಕು ನಿಮಗೆ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಆನ್ಲೈನಲ್ಲಿ ಹೇಗೆ ತೊಗೋಬೋದು ಈ 3 ಡೀಟೇಲ್ಸ್ನ ಅಂತ. ಬಟ್ ಇದನ್ನು ಫಿಲ್ ಮಾಡದೆ ಬಿಡಬೇಡಿ, ಇದು ಕಂಪಲ್ಸರಿ. ನೆಕ್ಸ್ಟ್ ಬಂದರೆ ಕೆಳಗಡೆ ಇಲ್ಲಿ ನಮ್ಮ ಡೀಟೇಲ್ಸ್ ಹಾಕಬೇಕಾಗುತ್ತೆ ನಾವು. ಜನ್ಮ ದಿನಾಂಕ ಅದನ್ನು ನೀವು ತಾರೀಕು, ತಿಂಗಳು, ವರ್ಷ ಇದೇ ಫಾರ್ಮ್ಯಾಟಲ್ಲಿ ಹಾಕಬೇಕಾಗತ್ತೆ. ಫಸ್ಟ್ ಡೇಟು, ಆಮೇಲೆ ಮಂತು, ಆಮೇಲೆ ಇಯರು, ಈ ಥರ ಹಾಕಬೇಕಾಗತ್ತೆ. ನೆಕ್ಸ್ಟು ಆಧಾರ್ ನಂಬರು, ನಿಮ್ಮ ಆಧಾರ್ ನಂಬರ್ನ ಅಪ್ಡೇಟ್ ಮಾಡಿ. ಅದು ಮ್ಯಾಂಡೇಟ್ರಿ ಇಲ್ಲ, ಬೇಕಾದರೆ ಹಾಕಿ, ಬೇಡ ಅಂದರೂ ಕೂಡ ನೀವು ಖಾಲಿ ಬಿಡಬಹುದು. ಅದ್ರ ಕೆಳಗಡೆ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಅದ್ರ ಕೆಳಗಡೆ ನೀವು ತಂದೆ ಅಥವಾ ಪೋಷಕರ ಹೆಸರು, ನಿಮ್ಮ ತಂದೆ ಹೆಸರು ಹಾಕಿ. ಇಲ್ಲಿ ತಂದೆಯ ವೋಟರ್ ಐ ಡಿ ಇದ್ದರೆ ಹಾಕಿ, ಇಲ್ಲಿ ತಾಯಿಯ ಹೆಸರು ಹಾಕಿ, ಇಲ್ಲಿ ತಾಯಿಯ ವೋಟರ್ ಐ ಡಿ, ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಗಂಡನ ಹೆಸರು ಮತ್ತು ಅವ್ರದ್ದು ವೋಟರ್ ಐ ಡಿ ಇದ್ದರೆ ನೀವಿಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಕೆಳಗಡೆ ಬಂದು ಮತದಾರರ ಸಹಿ, ಎಡಗೈ ಹೆಬ್ಬೆರಳು ಗುರುತು. ನಿಮಗೆ ಸೈನ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ನೀವಿಲ್ಲಿ ಒಂದು ಸಿಗ್ನೇಚರ್ ಹಾಕಬೇಕಾಗತ್ತೆ. ಸೈನ್ ಮಾಡೋಕ್ಕೆ ಬರಲ್ಲ ನನಗೆ ಅಂತಂದರೆ ನೀವು ಹೆಬ್ಬೆರಳು ಗುರುತು ಅಂದರೆ ತಂಬ್ ಇಂಪ್ರೆಷನ್ ಕೂಡ ನೀವು ಕೊಡಬಹುದು, ಇಲ್ಲಿ ತೊಂದರೆ ಇಲ್ಲ. ಇಷ್ಟನ್ನು ಫಿಲ್ ಮಾಡಿ ನೀವು ಫಿಲ್ ಮಾಡಿದ್ಮೇಲೆ ನೀವು BLOಗೆ ಕೊಟ್ಟರೆ ಅವರು ಅದನ್ನು ವೆರಿಫೈ ಮಾಡ್ತಾರೆ. ಏನಾದರೂ ಚೇಂಜಸ್ ಬೇಕಿತ್ತು, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಲಿಲ್ಲ ವೋಟರ್ ಐ ಡಿಗೆ, ಅಥವಾ ನಿಮ್ಮ ಸರ್ನೇಮ್ ರಾಂಗ್ ಇತ್ತು, ಅಥವಾ ನಿಮ್ಮ ನೇಮೇನೇ ಏನಾದರೂ ಹೆಚ್ಚು ಕಮ್ಮಿ ಇತ್ತು ವೋಟರ್ ಐ ಡಿಯಲ್ಲಿ ಅಂತಂದರೆ ಆ ಕರೆಕ್ಷನ್ಸು ಕೂಡ ನೀವು ಮಾಡಿಸ್ಕೋಬೋದು ಈ ಟೈಮಲ್ಲೇ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನಿದೆಯಲ್ಲ ಆ ದಾಖಲೆಗಳನ್ನೆಲ್ಲ ನಿಮಗೆ BLO ಕೇಳ್ತಾರೆ ಏನೇನು ಬೇಕಾಗುತ್ತೆ ಅಂಥೇಳಿ. ಆ ದಾಖಲೆಗಳನ್ನೂ ಕೂಡ ನೀವು ಅದ್ರ ಜೊತೆಗೇ ಅವ್ರಿಗೆ ಕೊಟ್ಟರೆ ಅವರು ವೆರಿಫೈ ಮಾಡಿ ಅದನ್ನು, ಈ ಕಾಪಿ ಏನು ಫಿಲ್ ಮಾಡಿದ್ದೀವಲ್ಲ ಇದನ್ನು ವೆರಿಫೈ ಮಾಡಿ ಅವರು ಸಿಗ್ನೇಚರ್ ಹಾಕಿ ನಮಗೊಂದು ಕಾಪಿ ಕೊಡ್ತಾರೆ, ಅವರೊಂದು ಕಾಪಿ ತೊಗೋತಾರೆ. ಸೊ ಅದನ್ನು ತೊಗೊಂಡು ಹೋಗಿ ಅವರು ಏನು ಪ್ರೋಸೆಸ್ ಮಾಡಬೇಕು ಮಾಡಿ, ಮೊಬೈಲ್ ನಂಬರ್ ಏನಿದೆ, ಏನೇನು ಚೇಂಜಸ್ ನಾವೆಲ್ಲ ಕೇಳಿದ್ದೀವಲ್ಲ ಆ ಚೇಂಜಸ್ನ ಅಪ್ಡೇಟ್ ಮಾಡಿಸ್ತಾರೆ ಸಿಸ್ಟಮಲ್ಲಿ. ಸೊ ಇಷ್ಟೇ ಸಿಂಪಲ್ ಪ್ರೋಸೆಸ್ಸು, 1 ಪೇಜರ್ ಡಾಕ್ಯುಮೆಂಟು ಫ್ರೆಂಡ್ಸ್ ಇದು. ಇಲ್ಲಿ ನೀವು ಬಂದು 2002 ಒಳಗಡೆ ನೀವು ಮತದಾರರಾಗಿದ್ದರೆ ಅಥವಾ ವೋಟ್ ಮಾಡ್ತಾಯಿದ್ರೆ ಇಲ್ಲಿ ಫೀಲ್ಡ್ಸ್ನ ಫಿಲ್ ಮಾಡಿ, ನಿಮ್ಮ ವೋಟರ್ ಐ ಡಿ ಡೀಟೇಲ್ಸ್ನ ಫಿಲ್ ಮಾಡಿ. ಹಾಗೆ ಇಲ್ಲಿ ಬಂದು ನೀವು 2002 ಆದಮೇಲೆ ನಿಮಗೆ ವೋಟರ್ ಐ ಡಿ ಸಿಕ್ಕಿದೆ, ನೀವು ವೋಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಸಂಬಂಧಿಯ ಡೀಟೇಲ್ಸ್ನ ಫಿಲ್ ಮಾಡಿ. ಇಲ್ಲಿ ಕೆಳಗಡೆ ಬಂದರೆ ನಿಮ್ಮದೇನು ಡೀಟೇಲ್ಸ್ ಇದೆ ಅದನ್ನೆಲ್ಲ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ವಿತ್ ಒಂದು ಫೋಟೋ. ಅಷ್ಟೇ ಸಿಂಪಲ್ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಥವಾ ಇನ್ನೂ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.